ಇನ್ನು ಶಾಸಕ ಬೈರತಿ ಬಸವರಾಜ್ ಪರ ಈಗ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರು ಕೂಡ ಪೋಸ್ಟ್ ಮಾಡ್ತಿದ್ದಾರೆ. ಒಂದು ಕಡೆ ನೋಟಿಸ್ ಹೋಗಿದೆ, ಮತ್ತೊಂದು ಕಡೆ ಈಗ ಸಾಲು ಪೋಸ್ಟ್ಗಳನ್ನ ಮಾಡಲಾಗ್ತಿದೆ. ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಸದ್ಯ ಮತ್ತಷ್ಟು ಬೇರೆ ಬೇರೆ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಕೊಲೆ ಆರೋಪಿ ಶಾಸಕ ಬೈರತಿ ಬಸವರಾಜ್ ಪರ ಬಿಜೆಪಿ ನಿಂತಿದೆ. ಬೈರತಿ ಬಸವರಾಜ್ ಪರ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರು ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ ಅವರ ಪಾತ್ರ ಇಲ್ಲ, ಸಂಬಂಧ ಇಲ್ಲದ ಬೈರತಿ ಬಸವರಾಜ್ ಅವರ ಹೆಸರು ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿದೆ. ಬೈರತಿ ಬಸವರಾಜ್ ಹೆಸರನ್ನ ಎಫ್ಐಆರ್ ನಲ್ಲಿ ಸೇರಿಸಿರೋದು ಅಕ್ಷಮ್ಯ ಅಪರಾಧ ಅನ್ನೋದಾಗಿ ಹೇಳಿದ್ದಾರೆ. ಗಮನಿಸ್ತಾ ಇದೀವಿ ನೋಡಿ, ಸುದೀರ್ಘವಾಗಿ ಸಿಟಿ ರವಿ ಅವರು ಎಂಎಲ್ಸಿ ತಮ್ಮ ಖಾತೆಯಲ್ಲಿ ಈಗಾಗಲೇ ಸುದೀರ್ಘವಾಗಿ ಟ್ವೀಟ್ ಒಂದನ್ನ ಮಾಡಿ ಎಫ್ಐಆರ್ ಅಲ್ಲಿ ಶಾಸಕರ ಹೆಸರನ್ನ ಆಡ್ ಮಾಡಿರೋದು ಅಕ್ಷಮ್ಯ ಅಪರಾಧ. ಮೃತ ವ್ಯಕ್ತಿಯ ಕುಟುಂಬದವರು ದೂರಿನಲ್ಲಿ ಉಲ್ಲೇಖ ಮಾಡಿಲ್ಲ, ಪೊಲೀಸರಿಗೆ ನೀಡಿದಂತ ದೂರಿನಲ್ಲಿ ಶಾಸಕರ ಬಗ್ಗೆ ಉಲ್ಲೇಖ ಮಾಡಿಲ್ಲ ಅನ್ನೋದಾಗಿ ಹೇಳ್ತಿದ್ದಾರೆ. ಹೀಗಿದ್ರೂ ಕೂಡ ಶಾಸಕರ ಹೆಸರನ್ನ ಕೊಲೆ ಪ್ರಕರಣದಲ್ಲಿ ಈಗ ತಳುಕು ಹಾಕಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ಬೈರತಿ ಬಸವರಾಜ್ ಅವರ ವಿರುದ್ಧ ದೂರನ್ನ ನೀಡಲಾಗಿದೆ. ಪೊಲೀಸರ ಈ ಕೃತ್ಯ ನಿಜಕ್ಕೂ ಕೂಡ ಸರಿಯಲ್ಲ, ಶಾಸಕರ ಮಾನಹಾನಿಯಾಗಿದೆ ಅನ್ನೋದಾಗಿ, ಪೊಲೀಸ್ ವ್ಯವಸ್ಥೆಯ ಮೇಲಿನ ನಂಬಿಕೆ ಕುಗ್ಗಿಸುವಂತೆ ಮಾಡಿದ್ದಾರೆ ಅನ್ನೋದಾಗಿ ಸದ್ಯ ಉಲ್ಲೇಖ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಈ ಕೃತ್ಯದಲ್ಲಿ ಸದ್ಯ ಅವರ ಪಾತ್ರ ಇಲ್ಲ, ಈ ರೀತಿಯಾಗಿ ಮಾಡಿದ್ದಾರೆ, ಎಲ್ಲವೂ ಕೂಡ ರಾಜಕೀಯ ದುರುದ್ದೇಶದಿಂದ ಆಗಿದೆ ಅನ್ನೋದಾಗಿ ಬೈರತಿ ಬಸವರಾಜ್ ಅವರ ಪರ ಎಕ್ಸ್ ನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಪೋಸ್ಟ್ ಮಾಡಿದ್ದಾರೆ.